ನಾರಾಯಣಂ ಸುರಗರಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜ್ಯತಮಜಂ ವಿಭಮಾದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಶ್ರೀ ಗುರುಭ್ಯೋ ನಮಃ. ಶರ್ಮ ಅನ್ನುವಂತಹ ಭಗವಂತನ ಹೆಸರು. ಇದು ಒಂದು ರೀತಿ ದೇವರ ಸುಖಸ್ವರೂಪವನ್ನು ಅತ್ಯಂತ ಚಂದದಿಂದ ವರ್ಣನೆ ಮಾಡುವಂತಹ ಹೆಸರು. ಶಮ ಅನ್ನುವಂಥದ್ದಕ್ಕೆ ವಿಶೇಷವಾದಂತಹ ಅನುಸಂಧಾನ ಇದೆ ನಮ್ಮ ಪರಂಪರೆಯಲ್ಲಿ. ಅದರಲ್ಲಿಯೂ ಪರಿಶುದ್ಧವಾದಂತಹ ವೈದಿಕ ಪರಂಪರೆಯಲ್ಲಿ ಶರ್ಮ ಅನ್ನುವಂತಹ ಉಪನಾಮವನ್ನು ಇಟ್ಟುಕೊಂಡು ತಮ್ಮನ್ನು ತಾವು ಗುರುತಿಸಿಕೊಳ್ಳುವಂತಹ ಒಂದು ಪರಂಪರೆ ಇದೆ. ಶಮೋ ಮನ್ನಿಷ್ಠತಾ ಬುದ್ಧಿ ಅಂತ ಹೇಳಿ ದೇವರೇ ಹೇಳುವ ಹಾಗೆ, ದೇವರ ಪಾದದಲ್ಲಿ ಸಂಪೂರ್ಣವಾದಂತಹ ಶರಣಾಗತಿ, ದೇವರ ಮೇಲೆ ಅಪಾರವಾದಂತಹ ಅಚಲವಾದಂತಹ ನಂಬಿಕೆ, ಅಷ್ಟೆಲ್ಲ ಇದ್ದುಕೊಂಡು ಯಾರು ತುಂಬ ವಿನಯದಿಂದ ವಿಧೇಯನಾಗಿರುತ್ತಾನೋ ಅವನು ಶರ್ಮ ಅಂತ ಕರೆಸಿಕೊಳ್ತಾನಂತೆ. ಬ್ರಹ್ಮೋಪದೇಶದ ಸಂದರ್ಭದಲ್ಲಿ ವಟುಗಳಿಗೆ ಈ ರೀತಿಯಾದಂತಹ ಉಪನಾಮದ ಪರಿಚಯವನ್ನು ಮಾಡಿಸಿಕೊಡ್ತಾರೆ. ತನ್ನ ಹೆಸರನ್ನು ಹೇಳಿಕೊಂಡು ತಾನು ಯಾರು ಅಂತ ಪರಿಚಯ ಮಾಡಿಕೊಳ್ಳಬೇಕಾದರೆ ಅಭಿವಾದನೆ ಅನ್ನುವಂತಹ ಒಂದು ಕ್ರಮ ಇದೆ. ಎರಡೂ ಕಿವಿಗಳನ್ನು ಹಿಡಿದುಕೊಂಡು ವಿಧೇಯನಾಗಿ ವಿನಯದಿಂದ ತಲೆಬಾಗಿಸಿ ತನ್ನ ಪರಿಚಯ ಮಾಡಿಕೊಳ್ಳುವುದು. ತಾನು ಇಂತಹ ಪರಂಪರೆಯಲ್ಲಿ ಬಂದವನು, ಇಂತಹ ಗೋತ್ರ, ಇಂತಹ ಪ್ರವರ, ಈ ರೀತಿಯಾದಂತಹ ಋಷಿ ಪರಂಪರೆಗೆ ಸೇರಿದವನು ನಾನು. ಇದು ನನ್ನ ವೇದದ ಅಧ್ಯಯನದ, ನನ್ನ ಪರಂಪರೆಯಲ್ಲಿ ಬಂದಂತಹ ಶಾಖೆ. ಇದು ಈ ಸೂತ್ರವನ್ನು ಪಾಲನೆ ಮಾಡುವಂತಹ ಕುಟುಂಬದಿಂದ ಬಂದಿದ್ದೇನೆ. ಇದು ನನ್ನ ಹೆಸರು. ಅಷ್ಟು ಹೇಳಿ ಹೆಸರಿನ ಜೊತೆಗೆ ಶರ್ಮ ಅನ್ನುವಂಥದ್ದನ್ನು ಸೇರಿಸಿಕೊಳ್ಳುವಂತಹ ಒಂದು ಕ್ರಮ. ಅದು ಯಾಕೆ ಗೊತ್ತಾ? ತಾನು ವಿಧೇಯನಾಗಿದ್ದೇನೆ, ತಮ್ಮ ಮಹತ್ವದ ಬಗ್ಗೆ ತಿಳಿದುಕೊಂಡು ಈ ಪ್ರಪಂಚದಲ್ಲಿ ನಾನು ದಾಸಾನುದಾಸ, ದೇವರ ಮಹಿಮೆಯ ಮುಂದೆ, ಜ್ಞಾನಿಗಳ ಜ್ಞಾನದ ಮುಂದೆ ನಾನಿನ್ನೂ ವಿಧೇಯ ವಿದ್ಯಾರ್ಥಿ ಅನ್ನುವಂತಹ ಒಂದು ಭಾವವನ್ನು ಇಟ್ಟುಕೊಂಡು ಶರ್ಮ ಅನ್ನುವಂತಹ ಒಂದು ಉಪನಾಮದ ಪ್ರಯೋಗ ಆಗ್ತದೆ. ಅದೊಂದು ನಮ್ಮ ನಿತ್ಯದ ಪರಂಪರೆಯಲ್ಲಿ ಅನುಷ್ಠಾನದಲ್ಲಿ ಬರುವಂತಹ ಒಂದು ಚಿಂತನೆಯ ಅನುಸಂಧಾನ. ಆದರೆ ಅದರಲ್ಲಿಯೂ ಮನ್ನಿಷ್ಠತಾ ಬುದ್ಧಿಗೆ ಅಂತ ಹೇಳಿ ದೇವರು ಸ್ಪಷ್ಟವಾಗಿ ಹೇಳುವುದಕ್ಕೆ, ಅದನ್ನು ನಾವು ಪಾಲನೆ ಮಾಡುವುದಕ್ಕೆ ಇನ್ನೊಂದು ಕಾರಣವೂ ಇದೆ. ಯಾವಾಗಲೂ ದೇವರ ಅನುಸಂಧಾನ ಸ್ಮರಣೆ ಮನಸ್ಸಿನಲ್ಲಿದ್ದರೆ ಮಾತ್ರ ಇಂತಹ ಒಂದು ವಿನಯ ಅಥವಾ ವಿಧೇಯತೆ ಅನ್ನುವಂಥದ್ದು ಬರಲಿಕ್ಕೆ ಸಾಧ್ಯ. ತಾನು ಅನ್ನುವಂತಹ ಅಹಂಭಾವ ದೂರ ಹೋಗಬೇಕು ಅಂತ ಇದ್ದರೆ ಇನ್ನೊಬ್ಬ ಇದ್ದಾನೆ ನನಗಿಂತ ದೊಡ್ಡವ, ನಾನು ಇಲ್ಲಿ ಯಾವ ಲೆಕ್ಕವೂ ಅಲ್ಲ ಅನ್ನುವಂತಹ ಒಂದು ಅನುಸಂಧಾನ ಸ್ಪಷ್ಟವಾಗಿರಬೇಕಾಗ್ತದೆ. ಹಾಗಾಗಿ ನಿತ್ಯವೂ ದೇವರ ಸ್ಮರಣೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡವನು ಕಾಲಕಾಲದಲ್ಲಿ, ಅಂದರೆ ತ್ರಿಕಾಲ ಸಂಧ್ಯಾ ಇತ್ಯಾದಿ ಪ್ರಶಸ್ತವಾದಂತಹ ನಿಯಮಿತವಾದಂತಹ ರೀತಿಯಲ್ಲಿ ದೇವರ ಸ್ಮರಣೆಯನ್ನು ಕಟ್ಟುನಿಟ್ಟಾಗಿ ತಪ್ಪದೆ ಮಾಡಿಕೊಂಡು ಬರುವವನು, ಅವನಿಗೆ ಶರ್ಮ ಅನ್ನುವಂತಹ ದೇವರ ಹೆಸರನ್ನು ಉಪನಾಮವಾಗಿ ಇಟ್ಟುಕೊಳ್ಳುವಂತಹ ಅಧಿಕಾರ ಬರ್ತದಂತೆ. ಇರಲಿ, ಇಲ್ಲಿ ಪರಮಾತ್ಮನಿಗೆ ಶರ್ಮ ಅನ್ನುವಂಥದ್ದನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಳಬೇಕು? ದೇವರಿಗೆ ಸಂಪೂರ್ಣವಾದಂತಹ ಸುಖಸ್ವರೂಪ ಅನ್ನುವಂಥದ್ದನ್ನು ವೇದವೇ ಸ್ಪಷ್ಟಪಡಿಸ್ತದೆ. ಯದೇಶ ಆಕಾಶ ಆನಂದೋ ನ ಸ್ಯಾತ್ ಇತ್ಯಾದಿ ಪ್ರಶ್ನೆಗಳನ್ನೇ ನಮ್ಮ ಮುಂದೆ ಇಡುತ್ತಾ, ಪರಮಾತ್ಮ ಆನಂದ ಸ್ವರೂಪಿ ಅಲ್ಲದೆ ಹೋದರೆ ಮತ್ತೆ ಯಾರು? ನಮಗೆ ಆನಂದವನ್ನು ಕೊಡುವವನು ಒಬ್ಬ ಬೇಕಲ್ವ? ಇದ್ದೇ ಇದ್ದಾನೆ, ಇಲ್ಲ ಕೊಡುವವನೇ ಇಲ್ಲ ಅಂತ ಹೇಳ್ತೀರಾ? ಪರಮಾತ್ಮನಲ್ಲಿ ಆನಂದಾದಿ ಗುಣಗಳೂ ಇಲ್ಲ, ಅವನು ನಿರ್ಗುಣ ನಿರಾಕಾರ ಅಂತ ಹೇಳಿದರೆ ಮತ್ತೆ ನಾವು ಮಾತ್ರ ಅಂತ ಅಲ್ಲ, ಇಡೀ ಪ್ರಪಂಚವೇ ಸುಖವನ್ನು ಆನಂದವನ್ನು ಬಯಸಿಕೊಂಡು ಅದಕ್ಕೋಸ್ಕರ ಪರಿತಪಿಸ್ತಾ ಇದೆ ಅಲ್ವಾ? ನಮಗೆ ಬೇಕಾಗುವಂಥದ್ದು ನಿಜವಾದಂತಹ ಆನಂದ, ಅದು ಸಿಗುತ್ತೆ ಅನ್ನುವಂತಹ ನಂಬಿಕೆ ಇರುವುದರಿಂದಲೇ ಎಲ್ಲ ಪ್ರಯತ್ನಗಳು ನಡೆಯೋದಲ್ವ? ಅದು ಸಿಕ್ಕಿದಂತಹ ಎಷ್ಟೋ ಅನುಭವಗಳು ಆಗಿರುವುದರಿಂದಲೇ ಆ ನಂಬಿಕೆ ಅಚಲವಾಗಿ ಉಳಿದಿರೋದಲ್ವ? ಹಾಗಾಗಿ ಆನಂದಾದಿ ಗುಣಗಳು ನಮಗೆ ಬೇಕು ಮಾತ್ರ ಅಲ್ಲ, ಅದು ಸಿಗುತ್ತದೆ ಅನ್ನುವಂಥದ್ದು ಕೂಡ ನಮ್ಮ ಪರಂಪರೆಯ ಅನುಭವದಿಂದ ಸ್ಪಷ್ಟವಾಗಿದೆ.
ಅಷ್ಟು ಮಾತ್ರ ಅಲ್ಲ, ಸಿಗ್ತದೆ ಅಥವಾ ಇದೆ ಅಂತ ಹೇಳಿದಾಗ ಅದು ಎಲ್ಲಿದೆ ಅನ್ನುವಂತಹ ಪ್ರಶ್ನೆಯು ಬಂದೇ ಬರ್ತದೆ, ಯಾರಲ್ಲಿ ಇದೆ ಅಂತ. ಮತ್ತೆ ನೋಡುವಾಗ ದೇವರು ಅನ್ನೋಂಥದ್ದು ನಾವು ಒಪ್ಪಲೇಬೇಕಾದಂತಹ ಒಂದು ತತ್ವ ಆಗ್ತದೆ. ದೇವರಲ್ಲಿ ಆನಂದ ಇದೆ, ಮತ್ತು ದೇವರಲ್ಲಿ ಆನಂದ ಇದೆ ಅಂತ ಹೇಳಿದಾಗ ದೇವರು ಬೇರೆಯೋ ಆನಂದ ಬೇರೆಯೋ ಇತ್ಯಾದಿ ಪ್ರಶ್ನೆಗಳು ಮತ್ತೆ ಉದ್ಭವಿಸಿದಾಗ ಇಲ್ಲ, ದೇವರೇ ಆನಂದ ಅನ್ನುವಂತಹ ಒಂದು ಸಿದ್ಧಾಂತದ ಸರಿಯಾದಂತಹ ಒಂದು ಅನುಸಂಧಾನ ನಮಗೆ ಆಗ್ತದೆ. ಅದನ್ನು ಶಾಸ್ತ್ರಗಳು ಸಾರಿ ಹೇಳ್ತವೆ. ಭಾಗವತ ಇರಲಿ, ಭಾರತ ಇರಲಿ, ವೇದಗಳೇ ಇರಲಿ, ಎಲ್ಲ ಕಡೆಯಲ್ಲಿಯೂ ಕೂಡ ಪರಮಾತ್ಮನ ಚಿಂತನೆಯನ್ನು ನಾವು ಮಾಡುವಂತಹ ಪ್ರಸಂಗ ಬಂದಾಗ ಅಲ್ಲಿ ಕಾಣುವಂತಹ ಅತ್ಯಂತ ಪ್ರಶಸ್ತವಾದಂತಹ ಉದಾಹರಣೆಗಳು, ವಾಕ್ಯಗಳು, ಹಾಗೆಯೇ ತರ್ಕದ ಮಾತುಗಳು ಅದೆಲ್ಲವೂ ಕೂಡ ನಮಗೆ ಪರಮಾತ್ಮ ಆನಂದ ಸ್ವರೂಪ ಅನ್ನುವಂಥದ್ದನ್ನು ಮತ್ತೆ ಮತ್ತೆ ಮನದಟ್ಟು ಮಾಡಿಕೊಡ್ತವೆ. ಮೋಕ್ಷ ಶಾಂತಿಸ್ತು ಚರಣಂ ನಿರ್ವಾಣಂ ಚಾಭಿಧೇಯತೆ. ಪರಮಾತ್ಮ ನಮಗೆ ಮೋಕ್ಷದಲ್ಲಿ ಆನಂದವನ್ನು ಕೊಡುವವನು. ಅದು ಬಿಡಿ, ಈಗ ಆನಂದ ಅನ್ನುವಂಥದ್ದು ನಮಗೆ ಹೇಗೆ ಅನುಭವಕ್ಕೆ ಗೋಚರ ಆಗ್ತದೆ? ನಮಗೆ ನಿಜವಾಗಿ ಸಂಸಾರದಲ್ಲಿ ಸಾಕಷ್ಟು ಚಿಂತೆಗಳು, ದುಃಖಗಳು, ಆತಂಕಗಳು, ಭಯ ಇತ್ಯಾದಿಗಳೆಲ್ಲ ಇದ್ದೇ ಇರುತ್ತವೆ. ಇದನ್ನೆಲ್ಲವನ್ನು ಮೀರಿ ನಿಲ್ಲುವಂತಹ, ಮನಸ್ಸಿಗೆ ಶಾಶ್ವತವಾದಂತಹ ನೆಮ್ಮದಿಯನ್ನು ಕೊಡುವಂತಹ ಆನಂದ ಎಲ್ಲಿ ಸಿಗ್ತದೆ ಅನ್ನುವಂಥದ್ದು ನಮ್ಮ ಅನ್ವೇಷಣೆ. ನಮ್ಮ ಜೀವನದಲ್ಲಿ ಆನಂದದ ಅನುಭೂತಿ ನಮಗೂ ಆಗ್ತದಂತೆ. ಅದು ಹೇಗೆ? ನಮಗೆ ಗಾಢ ನಿದ್ರೆಯಲ್ಲಿ, ಸುಷುಪ್ತಿ ಅಂತ ಕರೀತಾರೆ, ಗಾಢ ನಿದ್ರೆಯಲ್ಲಿ ನಮಗೆ ಆನಂದದ ಅನುಭೂತಿ. ಬೇರೆ ಯಾವ ಸಂದರ್ಭದಲ್ಲಿಯೂ ಕೂಡ ಆ ನಿಶ್ಚಿಂತೆ ನಿದ್ದೆ ಬರುವ ಸಮಯ ಹೊರತು ಬೇರೆ ಸಂದರ್ಭದಲ್ಲಿ ನಮಗೆ ಇಲ್ಲ, ಆನಂದವನ್ನು ಅನುಭವಿಸುವಂತಹ ವ್ಯವಸ್ಥೆಯೇ ಇಲ್ಲ. ಮೋಕ್ಷದಲ್ಲಿ ಅವರಿಗೆ ಆನಂದ ಅನುಭೂತಿ ಇದೆ, ಆದರೆ ಸಾರ್ವಕಾಲಿಕವಾಗಿ ಅಂದರೆ ಅಲ್ಲಿ ತನಕ ಅವರಿಗೆ ಆನಂದದ ಅನುಭೂತಿ ಇಲ್ಲ ಅಂತ ಇದಲ್ಲ. ಆದರೂ ಮೋಕ್ಷವನ್ನು ಪಡೆದ ಮೇಲೂ ಆನಂದದ ಅನುಭೂತಿ ಅವರಿಗೆ ಇದ್ದರೂ ಕೂಡ ಸಂಪೂರ್ಣವಾದಂತಹ ಪರಮಾತ್ಮನಿಗೆ ಹೋಲಿಸಿದಂತಹ ಆನಂದ ಅಲ್ಲ ಅದು. ಅಂದರೆ ಉಪನಿಷತ್ತೆ ಅದನ್ನು ಸ್ಪಷ್ಟಪಡಿಸಿದೆ. ಬ್ರಹ್ಮಾದಿ ದೇವತೆಗಳಿಗಿರುವಂಥ ಆನಂದ ಆಗಲಿ, ಅಥವಾ ಋಷಿಗಳಿಗೆ, ಮುನಿಗಳಿಗೆ, ಶ್ರೇಷ್ಠ ಸಾಧನೆಯನ್ನು ಮಾಡಿದಂತಹ ಉತ್ತಮ ಜೀವರಿಗೆ ಮೋಕ್ಷದಲ್ಲಿ ಪಡೆಯುವಂತಹ ಆನಂದದ ವ್ಯವಸ್ಥೆ ಆಗಲಿ, ಗಂಧರ್ವರಿಗೆ, ಮನುಷ್ಯ ಗಂಧರ್ವರಿಗೆ, ಸಾಮಾನ್ಯ ಮನುಷ್ಯರಿಗೆ ಸಿಗುವಂತಹ ಆನಂದವಾಗಲಿ, ಅಲ್ಲಿ ಎಲ್ಲ ಕಡೆಯಲ್ಲಿ ಕೂಡ ವ್ಯತ್ಯಾಸ ಅನ್ನುವಂಥದ್ದಿದೆ ಅನ್ನುವಂಥದ್ದನ್ನು ವೇದವೇ ಸ್ಪಷ್ಟಪಡಿಸಿದೆ. ತೈತರೀಯ ಉಪನಿಷತ್ತಿನ ಆ ಭಾಗದಲ್ಲಿ ನಮಗೆ ಅರ್ಥ ಆಗ್ತದೆ. ಆದರೆ ಅನಾದಿ ಕಾಲದಿಂದ ಅನಂತ ಕಾಲದವರೆಗೆ ಶಾಶ್ವತವಾಗಿ ಆನಂದ ಸ್ವರೂಪನೇ ಆಗಿರುವವನು ಪರಮಾತ್ಮ ಮಾತ್ರ ಅನ್ನುವಂಥದ್ದು ಸಿದ್ಧಾಂತ. ಅದಕ್ಕೆ ಆಚಾರ್ಯರು ಹೇಳಿದ್ದು, ಸುಖರೂಪಮುಷ್ಯ ಪದಂ ಪರಮಂ ಸ್ಮರತಸ್ತು ಭವಿಷ್ಯತಿ ತತ್ ಸತತಂ. ಪರಮಾತ್ಮ ಸ್ವರೂಪ ಅನ್ನುವಂಥದ್ದನ್ನು ವೇದವು ಹೇಗೆ ಪ್ರತಿಪಾದನೆ ಮಾಡಿದೆ, ವೇದಾನುಸಾರಿಯಾದಂತಹ ಆಗಮ ಗ್ರಂಥಗಳು ಹೇಗೆ ಪ್ರತಿಪಾದನೆ ಮಾಡಿವೆ, ಅದನ್ನು ನಾವು ಸರಿಯಾಗಿ ಮನದಟ್ಟು ಮಾಡಿಕೊಂಡು ಪರಮಾತ್ಮ ಆನಂದ ಸ್ವರೂಪ, ಅವನು ಶರ್ಮ ಇತ್ಯಾದಿ ವಿಷಯವನ್ನು ಗಟ್ಟಿಯಾಗಿ ಮನಸ್ಸಿನಲ್ಲಿ ಸ್ಪಷ್ಟಪಡಿಸಿಕೊಂಡರೆ, ಅವನನ್ನು ಹಾಗೆಯೇ ಉಪಾಸನೆ ಮಾಡಿದರೆ ನನಗೆ ಆನಂದದ ಅನುಭೂತಿ ಆಗ್ತದೆ. ನಮ್ಮ ಜೀವನದಲ್ಲಿ ಸುಖ ಬೇಕು ಅಂತ ಇದ್ದರೆ ಪರಮಾತ್ಮ ನಿರ್ಗುಣ ನಿರಾಕಾರ ಅಂತ ಹೇಳಬಾರದು, ಪರಮಾತ್ಮ ಸಂಪೂರ್ಣ ಆನಂದ ಸ್ವರೂಪ ಅಂತ ಹೇಳಿ ಅನುಸಂಧಾನ ಮಾಡಬೇಕಂತೆ. ಹಾಗಾಗಿ ಎಲ್ಲ ಕಡೆಯಲ್ಲಿ ಪರಮಾತ್ಮನ ಲಕ್ಷಣಂ ಪರಮಾನಂದ ವಿಷ್ಣೋರೇವನ ಸಂಶಯ ಅವ್ಯಕ್ತಾದಿತೃಣಾಸ್ತಾಸ್ತು ವಿಪುಡಾನಂದ ಭಾಗಿನಃ ಅಂತ ಹೇಳಿ ದೇವರ ಸ್ವರೂಪದ ಚಿಂತನೆಯೇ ಹಾಗೆ. ದೇವರು ಅಂತ ಹೇಳಿದರೆ ಆನಂದಮಯ, ಆನಂದ ಸ್ವರೂಪ ಅಂತ ಹೇಳಿ ಸಚ್ಚಿದಾನಂದ ಅಂತ ಕರೆಯುವುದಿಲ್ವಾ? ಆ ಪದವನ್ನು ನಾವು ಮತ್ತೆ ಮತ್ತೆ ಕೇಳಲಿಲ್ವಾ? ಸಚ್ಚಿದಾನಂದ ಸಚ್ಚಿದಾನಂದ ಅಂತ ಹೇಳಿ ಸತ್ಯವಾದಂತಹ ಜ್ಞಾನ ಮತ್ತು ಆನಂದ ಇರುವವನು ಅಂತ ಹೇಳಿ ದೇವರನ್ನು ಮತ್ತೆ 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 ನಾವು ಕರೆದು ಶರ್ಮ ಅಂತ ಹೇಳಿ ಅವನನ್ನು ಸ್ತೋತ್ರ ಮಾಡಿ ನಾವು ನಿರಂತರ ಅವರ ಧ್ಯಾನವನ್ನು ಮಾಡಿದರೆ, ಅವನ ಉಪಾಸನೆಯನ್ನು ಮಾಡಿದರೆ, ಅವನ ಚಿಂತನೆಯನ್ನು, ಆರಾಧನೆಯನ್ನು, ಪೂಜೆಯನ್ನು ಮಾಡಿದರೆ ನಮಗೂ ಆ ವಿಪ್ರುಲಾನಂದ ಭಾಗಿನಃ ಸ್ವಲ್ಪವಾದರೂ ಆನಂದದ ಅನುಭವ ಆಗುವಂತಹ ಅನುಗ್ರಹವನ್ನು ಮಾಡ್ತಾನಂತೆ. ಅದಕ್ಕೋಸ್ಕರ ಮೊದಲಿಗೆ ಏನಾಗಬೇಕು? ನಮ್ಮ ದೋಷಗಳೆಲ್ಲ ದೂರ ಹೋಗಬೇಕು. ಚಿನ್ನವು ಸಂಪೂರ್ಣವಾದಂತಹ ಕೊಳೆಯಿಂದ ಕಳಚಿಕೊಂಡು ತೊಳೆದಂತಹ ಸಮಯದಲ್ಲಿ ಮಾತ್ರ ತನ್ನ ಶುಭ್ರತೆಯನ್ನು ಪಡೆಯುತ್ತದೆ. ಹಾಗೆಯೇ ಜೋರಾಗಿ ಚಳಿ ಆಗ್ತಾ ಇದೆ ಅನ್ನುವಂತಹ ಒಂದು ಪ್ರಸಂಗದಲ್ಲಿ ನಾವು ಬೆಂಕಿಯ ಬಳಿ ಹೋಗಿ ಕೂತರೆ ಸಾಕು, ಬೆಂಕಿಯ ಶಾಖ ನಮ್ಮ ಬಳಿಗೆ ತಾಗಿದಾಗ ಆ ಒಂದು
ಬಿಸಿಯ ಅನುಭವ ಆಗ್ತದೆ. ಆ ಬೆಚ್ಚಗಿನ ಅನುಭೂತಿಯಿಂದಾಗಿ ನಮ್ಮ ಚಳಿಯ ಬಾಧೆ ಹೊರಟು ಹೋಗ್ತದೆ. ಹಾಗೆಯೇ ನಾವು ಅಲ್ಲಿಯ ತನಕ ಇನ್ನೂ ತಯಾರಾಗಲಿಲ್ಲ. ನಮ್ಮ ದೋಷಗಳನ್ನು ಕಳಚಿಕೊಂಡು ನಾವು ವಿದ್ಯಾದಿ ಸರಿಯಾದಂತಹ ಜ್ಞಾನ ಸಂಪಾದನೆ ಮಾಡಿ ಸಂಪೂರ್ಣವಾದಂತಹ ಮೋಕ್ಷ ಸುಖವನ್ನು ಪಡೆಯಲಿಕ್ಕೆ ನಾವು ಇನ್ನೂ ಅರ್ಹರಾಗಲಿಲ್ಲ. ನಾವು ಸಾಧನೆಯ ಜನ್ಮಾಂತರದ ಪ್ರಯತ್ನದಲ್ಲಿ ಮುಂದುವರಿತಾ ಇದ್ದೇವೆ. ಆದರೂ ನಮಗೆ ಈಗಲೇ ಆನಂದದ ಅನುಭೂತಿ ಬೇಕಾಗಿದೆ. ಯಾಕಂದರೆ ಕಷ್ಟಗಳು ನಮಗೆ ಬೇಡ. ಆಗ ಅವನನ್ನು ಪರಮಾನಂದ ಸ್ವರೂಪ ಅಂತ ಹೇಳಿಕೊಂಡು ಅನುಸಂಧಾನ ಮಾಡಿಕೊಂಡು ಆ ರೀತಿಯಾದಂತಹ ಆರಾಧನೆಯನ್ನು ಚಿಂತನೆಯನ್ನು ಮಾಡಿದರೆ ಎಲ್ಲರಿಗೂ ಆನಂದವನ್ನು ಕೊಡ್ತಾನೆ, ನಮಗೂ ಕೊಟ್ಟೇ ಕೊಡ್ತಾನಂತೆ. ಈ ರೀತಿಯಾಗಿ ಆನಂದ ಸ್ವರೂಪ ಪರಮಾತ್ಮ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸುವಂತಹ ಈ ದೇವರ ಹೆಸರು ಶರ್ಮ. ಶರ್ಮ ಅನ್ನುವಂಥದ್ದಕ್ಕೆ ಶಮ್ ಅಂದರೆ ಸುಖ ಅಂತ ಇದೆ. ಮತ್ತು ಇನ್ನೊಂದು ರಮ್, ಅವನ ಸ್ವರೂಪ ಹೇಗೆ ಅದು ಸುಖ ಮತ್ತು ಕ್ರೀಡಾ ಸ್ವರೂಪ ಅಂತ ಹೇಳಿ. ಅವನಿಗೆ ಯಾವುದೂ ಕಷ್ಟ ಇಲ್ಲ ಅಲ್ವಾ. ನಾವು ಸುಖವಾಗಿ ಎಲ್ಲವನ್ನು ಮಾಡಿಕೊಂಡು ಹೋಗಲಿಕ್ಕಾಗ್ತದೆ. ನಮ್ಮಲ್ಲಿ ಬೇಕಾದಷ್ಟು ದುಡ್ಡು ಇದ್ದರೆ ಮನೆ ಕಟ್ಟಲಿಕ್ಕೆ ಏನೂ ಕಷ್ಟ ಇಲ್ಲ. ಕೈಯಲ್ಲಿ ಏನೂ ಇಲ್ಲದೆ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನು ಕೈಗೆ ಎತ್ತಿಕೊಂಡರೆ ಮನೆ ಕಟ್ಟಬೇಕು, ಮಕ್ಕಳಿಗೆ ಮದುವೆ ಮಾಡಬೇಕು, ಒಂದು ಕಡೆಯಿಂದ ದೈಹಿಕ ಸಮಸ್ಯೆ, ಒಂದು ಕಡೆಯಿಂದ ಸಾಂಸಾರಿಕ ಸಮಸ್ಯೆ, ಮತ್ತೊಂದು ಕಡೆಯಿಂದ ಆರ್ಥಿಕ ಸಮಸ್ಯೆ. ಇದರ ಮಧ್ಯದಲ್ಲಿ ಕಷ್ಟಪಟ್ಟು ಏನೋ ಒಂದು ಕೆಲಸವನ್ನು ಮಾಡಿ ನಿಟ್ಟುಸಿರು ಬಿಡುತ್ತಾರೆ, ಹಬ್ಬ ಆಯಿತು ಅಂತ ಹೇಳಿ. ಆಮೇಲೆ ತಲೆ ಮೇಲೆ ಇಷ್ಟು ದೊಡ್ಡ ಸಾಲದ ಹೊರೆ ಇರ್ತದೆ. ಅದೇ ನಮಗೆ ದೈಹಿಕ ಶಕ್ತಿಯೂ ಇದೆ, ಸಾಮಾಜಿಕವಾಗಿ ಒಳ್ಳೆ ಗೌರವವೂ ಇದೆ, ಆಮೇಲೆ ಬೇಕಾದಷ್ಟು ಸಂಪತ್ತೂ ಇದೆ, ಉತ್ತಮ ಆರೋಗ್ಯವೂ ಇದೆ, ದೀರ್ಘಾಯುಷ್ಯವೂ ಇದೆ. ಇಷ್ಟೆಲ್ಲ ನಮ್ಮ ಬಳಿ ಇತ್ತು ಅಂತ ಹೇಳಿದರೆ ಎಷ್ಟು ಸುಖಮಯ ಅಲ್ವಾ. ನಾವೊಂದು ಅಂತಹ ಒಂದು ಮನೆ ಕಟ್ಟುವುದಾಗಲಿ ಅಥವಾ ಉಳಿದ ಕೆಲಸಗಳನ್ನು ಮಾಡುವುದಾಗಲಿ. ಹಾಗೆಯೇ ಪರಮಾತ್ಮನ ಆ ಒಂದು ಕ್ರಿಯೆ ಅಥವಾ ಪ್ರಕ್ರಿಯೆ ಅಥವಾ ಲೋಕದಲ್ಲಿ ಅವನು ನಡೆಸುವಂತಹ ಚಟುವಟಿಕೆ ಕ್ರೀಡೆಯ ಹಾಗೆ, ಆಟದ ಹಾಗೆ. ಮಕ್ಕಳು ಆಟಿಕೆಯನ್ನು ಶ್ರೀಮಂತ ಮಕ್ಕಳು, ಸಿರಿವಂತರ ಮಕ್ಕಳು ಬೇಕಾದಷ್ಟು ಒಳ್ಳೆಯ ಆಟಿಕೆಗಳನ್ನು ಸುಲಭವಾಗಿ ಪಡೆಯುತ್ತಾರೆ. ಬೇಕಾದ ಹಾಗೆ ಅದನ್ನು ಬಳಸಿಕೊಳ್ತಾರೆ. ಅವರಿಗೆ ಇನ್ನೂ ಬೇಕು ಅನ್ನುವಂಥದ್ದು ಮನಸ್ಸಿಗೆ ಬಂದರೂ ಅಲ್ಲಿ ಬೇರೆ ಯಾವುದೂ ಇಲ್ಲ ಅಲ್ಲಿ. ಯಾಕಂದರೆ ಸುಖದ ಪರಾಕಾಷ್ಠೆ ಅವರಿಗೆ ಸಿಕ್ಕಿಯಾಗಿದೆ. ಹಾಗೆಯೇ ಪರಮಾತ್ಮನ ಆನಂದ, ಪರಮಾತ್ಮನ ಕ್ರೀಡೆ ಇತ್ಯಾದಿಗಳೆಲ್ಲವೂ ಕೂಡ ಸ್ವಲ್ಪವೂ ಚಿಂತೆ, ದುಃಖ ಇತ್ಯಾದಿಗಳಿಂದ ಕೂಡಿದ್ದಲ್ಲ. ಅವನು ಸಂಪೂರ್ಣವಾಗಿ ಆನಂದಮಯವಾದಂತಹ ಎಲ್ಲ ಕ್ರೀಡೆ ಇತ್ಯಾದಿ ಕ್ರಿಯೆಗಳಿರುವವನು ಅನ್ನುವಂತಹ ಅನುಸಂಧಾನವನ್ನು ಈ ಮಾತು ಅಂದರೆ ಈ ಹೆಸರು ಹೇಳ್ತಾ ಇದೆ. ಅದಕ್ಕೋಸ್ಕರ ಪರಮಾತ್ಮನನ್ನು ಶರ್ಮ ಅಂತ ನಾವು ಕರೆದಾಗ ನಮ್ಮಲ್ಲಿ ಪ್ರಧಾನವಾಗಿ ಎರಡು ವಿಶೇಷ ಅನುಗ್ರಹಗಳು ಆಗುವ ಹಾಗೆ ಭಗವಂತ ನಮ್ಮ ಮೇಲೆ ಕೃಪೆ ಮಾಡ್ತಾನಂತೆ. ಒಂದನೆಯದು ಯಾವುದು, ನಮಗೆ ಪರಮಾತ್ಮನ ಕಡೆಗೆ ಸಂಪೂರ್ಣವಾದಂತಹ ವಿಶ್ವಾಸ ಬಂದ ಮೇಲೆ ನಮ್ಮಲ್ಲಿ ವಿನಯತೆ, ವಿಧೇಯತೆ ಅನ್ನುವಂಥದ್ದು ಪ್ರಾಪ್ತಿಯಾಗ್ತದೆ. ಇನ್ನೊಂದು, ನಮಗೂ ಕಷ್ಟಗಳು ದೂರವಾಗಿ ಸುಖ ಸಿಗುವಂತಹ ಅನುಗ್ರಹವನ್ನು ಮಾಡ್ತಾನಂತೆ. ಕೃಷ್ಣಾರ್ಪಣಂ.